ಯಾರು ಅಲ್ಲಿ ಕಾಂಗ್ರೆಸ್ದೊಳಗೆ ಬಸನಗೌಡರು ಆಗ್ಲಕ್ಕೆ ತಯಾರಿಲ್ಲ. BJPಯಾಗ ಹೆಂಗೆ ಬಸನಗೌಡರು ನಾವೇ ಕೇಳಲಿಲ್ಲ. ನಾವೇ ನಮ್ಮ ಅಧಿಕಾರದ ಆಸೆಗಾಗಿ ನಮಗೆ ಸ್ಥಾನಮಾನಗಳ ಆಸೆಗಾಗಿ ನಾವು ಬಾಯಿ ಮುಚ್ಕೊಂಡು ಕೂತ್ರ ಯಾರು ಕೊಡ್ತಾರ್ರಿ? ಅದಕ್ಕೆ ಬಸನಗೌಡರು ಏನು ಮಾಡಿದ್ರು, ಇದು ಮುಗಿದ ನಂತರ ಹೊಸ ಸರ್ಕಾರ ಬರ ನಾನು 6 ತಿಂಗಳು ಇದಕ್ಕೆ ಮೀಟಿಂಗ್ಗೆ ಬರಲಿಲ್ಲ. ಅವ್ರು ಸನ್ನೆನೇ ಬರಲಿಲ್ಲ. ಲಕ್ಷ್ಮಿ ಅಕ್ಕವ್ರ ನೀವು 6 ತಿಂಗಳಾಯ್ತು ಬಂದು. ಅವತ್ತು ಸವದತ್ತಿ ಒಳಗೆ ಹೇಳಿದ್ರಿ 24 ತಾಸಿನೊಳಗೆ ನಾ ಕುಡಿಸ್ತೀನಿ ಅಣ್ಣ, ನಮ್ಮ ಜನ ಭಾಳ ತೊಂದರೆ ಒಳಗದಾರ ಅಂತ ಹೇಳಿದ್ರಿ. ಈಗ ಗೊತ್ತಾಗ್ಲಿಲ್ಲವ? 6 ತಿಂಗಳಾಯ್ತು ತೊಂದರೆ ಒಳಗಿಲ್ಲವ? A1 न्यूज में आप सभी दर्शकों का स्वागत है। मैं आपके साथ साबिर मोकाशी। A1 न्यूज में आप सभी को सच का चेहरा देखने को मिलेगा। ಯಾರು ಅಲ್ಲಿ ಕಾಂಗ್ರೆಸ್ದೊಳಗೆ ಬಸನಗೌಡರು ಆಗ್ಲಕ್ಕೆ ತಯಾರಿಲ್ಲ. BJPಯಾಗ ಹೆಂಗೆ ಬಸನಗೌಡರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ರು, ಹಂಗೆ ಒಬ್ಬರು ಬಸನಗೌಡರು ಆಗ್ಲಕ್ಕೆ ತಯಾರಿಲ್ಲ. ಎಲ್ಲರೂ ಹಿಂದೆ ಕೂತೆ ಹೇಳೋರು, ಅವ್ರ ಮರ್ಜಿನೇ ಕಾಯೋರು. ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ. ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ. ಯಾಕಂದ್ರೆ ಇವರೇ ಸಮಾಜಕ್ಕೊಂದು ಹೇಳ್ತಾರೆ, ಒಳಗೊಂದು ಹೇಳ್ತಾರೆ. ಸಮಾಜಕ್ಕೊಂದು ಹೇಳ್ತಾರೆ, ನಾವೆಲ್ಲ ಸಮಾಧಾನ ಮಾಡ್ತೇವಡ್ರಿ ಅಂತ ಹೇಳ್ತಾರೆ. ಏನು ಸಮಾಧಾನ ಮಾಡ್ತಾರೆ? ನಮಗೆ ಬೇಕಾದದ್ದು ಮೀಸಲಾತಿ. ಅದಕ್ಕೆ ಈಗಂತರೂ ಜನರ ಒತ್ತಾಯಕ್ಕೆ ಈ ಎಲ್ಲ ಶಾಸಕರು ಯಾರೂ ವಿರೋಧ ಅಂತರೂ ಮಾತಾಡೋದಿಲ್ಲ, ಕೆಲಸ ಮಾಡಂಗಿಲ್ಲ ಈ ಪರಿಸ್ಥಿತಿ ಒಳಗೆ. ಯಾಕಂದ್ರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರ. ಇವ್ರು ಎಷ್ಟೆಷ್ಟರೊಳಗೆ ಬೀಳ್ತಿದ್ರು, ಈ ಸಲ ಹೆಂಗೆ ಆರಿಸಿ ಬಂದರು ಇಷ್ಟು ಜನ, ಮತ್ತು ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡತ್ತೆ ಹೇಳಂಗಿಲ್ಲ ನಾವು. ಅದೇನೋ ನೆವ ಹೇಳ್ಕೊತ ಬರ್ತಿರ್ತಾರೆ. ನಮ್ಮ ಸಮಾಜಕ್ಕೆ ಏನು ಕೊಡ್ಬೇಕಾಗೈತಿ ಅಷ್ಟು ಕೊಡ್ರಿ. ಅವ್ರಿಗೆ ಸ್ವಲ್ಪ ಉದ್ಯೋಗದೊಳಗೆ, ಶಿಕ್ಷಣದೊಳಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇದು ಭಾಳ ದಿವಸದಿಂದ ಅದ. ಮತ್ತು ನಾವೇ ಕೇಳಲಿಲ್ಲ. ನಾವೇ ನಮ್ಮ ಅಧಿಕಾರದ ಆಸೆಗಾಗಿ, ನಮಗೆ ಸ್ಥಾನಮಾನಗಳ ಆಸೆಗಾಗಿ ನಾವು ಬಾಯಿ ಮುಚ್ಕೊಂಡು ಕೂತ್ರ ಯಾರು ಕೊಡ್ತಾರ್ರಿ? ಅದಕ್ಕೆ ಬಸನಗೌಡರು ಏನು ಮಾಡಿದ್ರು, ಇದು ಮುಗಿದ ನಂತರ ಹೊಸ ಸರ್ಕಾರ ಬರ ನಾನು 6 ತಿಂಗಳು ಇದಕ್ಕೆ ಮೀಟಿಂಗ್ಗೆ ಬರಲಿಲ್ಲ. ಅವ್ರು ಸನ್ನೆನೇ ಬರಲಿಲ್ಲ. ಯಾಕಂದ್ರೆ ಸರ್ಕಾರ ಆಗೈತಿ, ಮತ್ತು ಅಲ್ಲಿ 12 ಮಂದಿ MLAಗಳು ಅದಾರ, ಮಾಡ್ತಾರ ಅಂತ ಹೇಳಿ ಅವರು ಬಿಟ್ರು. ಇವ್ರು ಯಾರೂ ಧ್ವನಿನೇ ಎತ್ತಿಲ್ಲ. ಮುಂದೆ ಸಮಾಜದವ್ರು ಎಲ್ಲರೂ ಕೂಡಿ ಬೆಳಗಾವದೊಳಗೆ ಇದು ಬಸನಗೌಡರು ಹೊರತ ಅನಿವಾರ್ಯ ಅಂತ ಹೇಳಿ ಬಸನಗೌಡ್ರಿಗೆ ಹೋಗಿ ಗುರುಗಳನ್ನ ಕರ್ಕೊಂಡು ಹೋಗಿ ಬಸನಗೌಡ್ರು ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿಗೆ ಇದ್ರೊಳಗೆ ಹೋರಾಟದೊಳಗೆ ಭಾಗವಹಿಸದೇ ಇದ್ದರೆ ನಮ್ಗೆ ಉಳಿಗಾಲಿಲ್ಲ, ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವ್ರು ಹೇಳಿದ್ರು, ನಾ ಇರ್ತೀನಿ, ನಾ ಅಂತರೂ ವಿರೋಧ ಪಕ್ಷದಾಗ ಅದೇ ಅದೀನಿ, ನಾ ಮಾತಾಡತ್ತೀನಿ, ನೀವು ತಯಾರಾಗಿ ನಿಮ್ಮ ಸಮಾಜ. ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳ್ಬೇಕಂದ್ರೆ ಒಳಗಿದ್ದವ್ರ ರೂಲಿಂಗ್ದವ್ರು ಇದ್ದವ್ರೆ ಪ್ರೆಷರ್ ಮಾಡಿದ್ರೆ ಬೀಳ್ತದ. ಮತ್ತು ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡ್ಬೇಕು ಒಟ್ಟು ಕಳಿಸ್ತಾರೆ ಅವರು. ಇಟ್ಟೇ ಆಗ್ತದನ. ನಾ ಇಲ್ಲ, ಕೆಲವ್ರು ಮಾಡ್ತೀವಂದ್ರು, ಕೆಲವ್ರು ಇಲ್ಲ ಅಂದರು, ಏನೇನು ಬರಲಿಲ್ಲ, ಅದು ಹಂಗಾಯ್ತು ಹಿಂಗಾಯ್ತು, 2D ಮಾಡಿದ್ರು, ಇದು ಆಯ್ತು, ಏನೇನು ಕತೆ ಹೇಳ್ಕೊತ ಬಂದರು. ಅದಕ್ಕೆ ಈಗ ಸಮಾಜ ಏನಾಗ್ಯದ್ರಿ, ಯಾರು ನಮ್ಮವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರೆ, ನಮಗೆ ಪಕ್ಷ ಸಂಬಂಧ ಇಲ್ಲ. ಸಮಾಜಕ್ಕೆ ಯಾರು ನಮ್ಮ ಸಮಾಜದ ಸಲುವಾಗಿ ದುಡಿತಾರೆ ಅವ್ರ ಬೆನ್ನೆಲುಬಾಗಿರ್ತದ. ಈಗ ನಾವು ಪಾಠಕ್ಕೆ ಅವ್ರಿಗೆ ಯಾವಾಗಾರ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಕಲಿಸ್ತಾರ. ಅದಕ್ಕೆ ತಾವು ಸಮಾಜದ ಋಣ ತೀರಿಸ್ಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ, ನೀವೇನ ಪಕ್ಷ ಬಿಟ್ಟು ಹೋಗ್ತೀನಿ, ಬೇರೆ ಪಕ್ಷ ಮಾಡ್ತೀನಿ ಅಂತ ಹೇಳಂಗಿಲ್ಲ. ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿಕೊಡು ಅಂತ ಹೇಳೋದೈತಿ. ಇದ್ರಾಗ ಏನು ತಪ್ಪದ? ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಮಾಡದೇ ಇದ್ರೆ ನಮ್ಮ ಸಮಾಜದ ಜನರ ಭಾವನೆಯೊಳಗೆ ಏನು ಬರ್ತದ, ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ. ನಾವು ಒಂದಿನ ಬೆಳಗಾವದಾಗೆ ಹೇಳಿದೇವೆ, ನಮ್ಮ ಲಕ್ಷ್ಮಿ ಅಕ್ಕವ್ರ ನೀವು 6 ತಿಂಗಳಾಯ್ತು ಬಂದು. ಅವತ್ತು ಸವದತ್ತಿ ಒಳಗೆ ಹೇಳಿದ್ರಿ 24 ತಾಸಿನೊಳಗೆ ನಾ ಕುಡಿಸ್ತೀನಿ ಅಣ್ಣ, ನಮ್ಮ ಜನ ಭಾಳ ತೊಂದರೆ ಒಳಗದಾರ ಅಂತ ಹೇಳಿದ್ರಿ. ಈಗ ಗೊತ್ತಾಗ್ಲಿಲ್ಲವ? 6 ತಿಂಗಳಾಯ್ತು ತೊಂದರೆ ಒಳಗಿಲ್ಲವ? ಮತ್ತು ನಿಮಗೇನು ಧ್ವನಿ ಎತ್ತಲಕ್ಕೆ ಆಗೋದಿಲ್ಲ? ನೀವು ಇಬ್ಬರು ಮಂತ್ರಿ ಅದೀರಿ, ನಮ್ಮವರು ಶಿವಾನಂದ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಮಂತ್ರಿಗಳು ಎಲ್ಲಾನು ಕರ್ಕೊಂಡು ಹೋಗಿ ನಿತ್ರ ನನ್ನ ಅನಿಸಿಕೆ 1 ತಾಸಿನಾಗ ಕೊಡ್ತಾರಂತ. ಮತ್ತು ನೀವು ಎದ್ದೇ ನಿಂದಿರ್ಲಿಲ್ಲ, ಕೇಳಿರ್ಲಿಲ್ಲ ಅಂದ್ರೆ ಸಮಾಜ ಕಡೆಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರೆ ಅವ್ರು ಯಾಕೆ ಕೊಡ್ತಾರ? ಅದಕ್ಕೆ ನಾ ಇಲ್ರಿ ಕಾಕ ಮಾಡ್ಯಾವೆಲ್ಲ ಹಂಗೆ ಹಿಂಗೆ ಏನೋ ಹೇಳಿದ್ರು. ನನಗೆ ಅವ್ರಿಗೇನು ತೊಂದರೆ ಐತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾ ಏನೋದು, ನಿಮ್ಮ ತೊಂದರೆ ಇದ್ದೇ ಇರ್ತಾವೆ. ಜನರು ನಿಮಗೆ ಯಾವಾಗ ಆಶೀರ್ವಾದ ಮಾಡೋಕೆ ಮಾಡ್ತಾರೆ, ಯಾವಾಗ ನಿಮಗೆ ಪೆಟ್ಟು ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ. ಜನರ ನ್ಯಾಯ ಬೇರೆನೇ ಅದ. ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ,
ಆದ್ರೆ ಜನರು ಹಂಗಿಲ್ಲ. ಜನರು ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ನ ಎತ್ತು ಹಿಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ದು ಒಂದು ವಿನಂತಿ ಏನದ, ಎಲ್ಲ ಸಮಾಜದ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತಗೊಂಡು ಏನು ಆರಿಸಿ ಬಂದಾರ ಆ ಶಾಸಕರು ದನಿ ಕೂಡಿಸ್ಬೇಕು ಅಂತ ನಮ್ಮ ವಿನಂತಿ ಅದ. ಈಗ ಉದಾಹರಣೆಗೆ ನಾಲ್ಕು ಠಾಣ 60-70 ನಮ್ಮ ಓಟ್ ಅದಾವು. ಅವ್ರ ಆಶೀರ್ವಾದದಿಂದ ಇವ್ರು ಬಂದಾರ. ಯಾರೇ ಇಲ್ಲಿ ಕಾಂಗ್ರೆಸ್ ಇರಲಿ BJP ಇರಲಿ ಇಂಡಿಯಾ ಅವರು ಮತ್ತ ತಾವು ಯಾವಾಗಾದ್ರೂ ಕರೆದ ಮೀಟಿಂಗ್ನಾಗ ಹೇಳ್ಯಾರ, ನಾವು ನಿಮ್ಮ ಸಮಾಜದ ಹೋರಾಟದೊಳಗೆ ನಾವು ನಿಮ್ಗೆ ಪ್ರತಿನಿಧಿಸ್ತೀವಿ, ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ಯಾರ. ಹಂಗೆ ಎಲ್ಲಾರು ಸಮಾಜದವರು. ನಾವೇನು ಉಳ್ದವ್ರದ್ದೆಲ್ಲ ಕಸದ ಕೊಡುವತ್ತಂತರೂ ಹೇಳಿಲ್ಲ. ನಮಗೂ ಸ್ವಲ್ಪ ಕೊಡ್ರಿ. ನಮ್ಮಲ್ಲಿನೂ ಶಿಕ್ಷಣದಾಗ ಬಡವ್ರು ಅದಾರ, ಭಾಳ ಕೆಟ್ಟ ಪರಿಸ್ಥಿತಿ ಇದೆ, ಮಾಡ್ರಿ ಅಂತ ಕೇಳಾಕತ್ತೀವಿ. ಅದಕ್ಕೆ ಸುಮ್ಮನೆ ಏನಾರ ಕತ್ತಿ ಕಟ್ಟೋದು, ಬಸನಗೌಡ್ರು ಅದಾಯ್ತು ಇದಾಯ್ತು ಅವು ನಾವು ಹೆಂಗಾಯ್ತು ನೀವು ಮಾಡ್ರಿ. ನಮ್ಮ ಅಧ್ಯಕ್ಷರು ಈಗ ಏನಪ್ಪ ದೇವ್ರ ಬುದ್ಧಿ ಕೊಟ್ಟಂಗೆ ಕಾಣಿಸ್ತತಿ, ನನಗನ್ಸತಿ. ನಾಳೆ ಬರೋ 10ನೇ ತಾರೀಕಿನೊಟ್ಟಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾ ಬಯಸ್ತೀನಿ. ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತಿ ಹಿಡಿತೈತಿ. ಸಮಾಜಕ್ಕೆ ಒಂದು ಗುರುಗಳು ಮಠ ಇಲ್ಲ, ಮನೆ ಇಲ್ಲ, ಎಲ್ಲಿ ಊಟ, ಎಲ್ಲಿ ನೀರು, ಯಾರ ರಾತ್ರಿ ಹೋಗ್ತಾರೋ, ಎಲ್ಲಿ ಮನ್ಯಾಗ ಮನಗ್ತಾರೋ, ಚಪ್ಪರದಾಗ ಇರ್ತಾರೋ ಗೊತ್ತಿಲ್ಲ. 4 ವರ್ಷ ಆಯ್ತು ತಿರುಗಲಾಕತ್ಯಾರ. ಮತ್ತು ನೀವು ಅವ್ರು ಶಾಪ್ ಹತ್ತೋದು ನಿಮಗೆ ಈ ನಮನಿ ಮಾಡಿದ್ರೆ ಅಂದ್ರೆ. ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡ್ರಿ. ಏನು ಶಕ್ಯ ಅದ ಅದು ಕೊಡ್ರಿ, ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ. ಅದಕ್ಕೆ ನಾವೇನು ಮಾಡ್ಬೇಕತ್ತೀವಿ, ಈಗ ಒತ್ತಡ ಗುರುಗಳು ಇದಕ್ಕೆ ಬರ್ಬೇಕಾಗೈತಿ ಪ್ರೆಸ್ ಮೀಟಿಗೆ. ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಭಾಳ ಇರೋದ್ರಿಂದ ಲಾಸ್ಟಿಗೆ ಬಂದು ಇಲ್ಲ ನೀವು ಮಾಡಿಬಿಡ್ರಿ, ಟೈಮ್ ಇಲ್ಲ, ಬಸವಗೌಡ್ರಿಗೆ ಬರ್ಲಕ್ಕಾಗೋದಿಲ್ಲ, ನನಗೂ ಬರ್ಲಕ್ಕಾಗೋದಿಲ್ಲ ಅಂತ ಅನ್ನೋದು ಅವ್ರ ಕೆಲಸದ ಒತ್ತಡದಿಂದ ಬರ್ಲಕ್ಕಾಗಿಲ್ಲ, ನಮಗೆ ಹೇಳತ್ ಹೇಳ್ಯಾರ. ವಿಷಯ ಅಂದ್ರು ನಿಮಗೂ ಎಲ್ಲ ಇತಿಹಾಸದ ಗೊತ್ತದ ಪೂರಾ. ನಾವೇನು ಹೇಳ್ತೀವಿ, ಬರೇ ನಾಟಕ ಮಾಡಬೇಡ್ರಿ. ನಾಟಕ ಎಷ್ಟು ದಿನ ನಡೆಯುವುದು? ನಮ್ಗೆ ಏನು ಕೊಡದಿದ್ರೆ ಕೊಡ್ಲಿ, ಅವ್ರಿಗೆ ಎಷ್ಟು ಕೊಡೋದು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ಅನ್ನಂಗಿಲ್ಲ, ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ಕೆ ತಪ್ಪ. ಯಾವ ಸರ್ಕಾರ ಆದ್ರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳ ಒತ್ತಡ, ಜನರು ಮಣಿಬೇಕು. ಜನಪ್ರತಿನಿಧಿ ಮಣಿಬೇಕಾದ್ರೆ ಪ್ರಜೆಗಳ ಒತ್ತಡ ಇದು ಇದ್ರನ್ನೇ ಮಣಿತಾರ. ಅದಕ್ಕೆ ನಾವೇನು ಹೇಳಕತ್ತೀವಿ, ಇದು ಲಾಸ್ಟ್. ಎಷ್ಟು ದಿನ ಹೋರಾಟ ಮಾಡೋದು? 4 ವರ್ಷ ಆಯ್ತ್ರಿ. 8 ದಿವಸ ಹೋರಾಟ ಮಾಡೋದು, ಇದು ಲಾಸ್ಟ್, ಕೊನೆಯದು. ಅದಕ್ಕೆ ಮೊನ್ನೆ ಹೋದ ಬೆಳಗಾವಿ ಅಧಿವೇಶನದೊಳಗ ಬಹಳ ಮುಜುಗುರಾಗಿತ್ತು. ಈಗ ಜನ ಕೇಳದಲ್ಲ ಅಂತ ಪರಿಸ್ಥಿತಿ ಇತ್ತು. ಏನೋ ದಂದ್ಲಿ ಆಕತಿ. ಸ್ವತಃ IG ಅವರೇ ಹೇಳಿದ್ರು, ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ, ಇಲ್ಲಿಗೆ ದೊಡ್ಡ ದಂದ್ಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಹಾಕಿತ್ತು ಅಂತೇಳಿ. ಯಾಕಂದ್ರೆ ಜನರು ರೊಚ್ಚಿಗೆ ಎದ್ರಂದ್ರೆ ಕೇಳುದಿಲ್ರಿ, ಯಾರ ಮಾತು ಕೇಳುದಿಲ್ಲ. ನಾವು ಹೇಳಿದ್ರು ಕೇಳುದಿಲ್ಲ, ಯಾರು ಕೇಳುದಿಲ್ಲ. ಅದಕ್ಕೆ ಜನ ಈಗ ಇದನ್ನ ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಏನಾರೇ ಒಂದು ಹಾದಿ ಹುಡುಕಿರಿ. ಹಾದಿ ಹುಡುಕಿ ನಮಗೇನು ಶಕ್ಯ ಅದ ಅಷ್ಟು ನಿಮ್ಗೆ ಮಾಡ್ಲಕ್ಕೆ ಶಕ್ಯ ಐತೆ ಅಟ ಮಾಡಿಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ. ಮತ್ತೇನಿಲ್ಲ. ನಮ್ಮಿಂದ ಜನರಂತರೂ ಈ ಸರಿ ಕೇಳೋದಿಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ. ಇಲ್ಲಿಂದ 50-60 ನಾವು ಅಂದಾಜು ಹೇಳೇವಿ. ಯಾವ ಊರಾಗ ಕೇಳಿದ್ರು ಎಲ್ಲರೂ ನಾವು ಬರ್ತೇವೆ ಎಲ್ಲ ಕತ್ತಿದಾರೆ. ಅದಕ್ಕೆ ನಾ ಇಲ್ಲಿಂದ 1 ಲಕ್ಷ ಜನ ಹೋದ್ರು ಏನು ಆಶ್ಚರ್ಯ ಇಲ್ಲ. ನಮ್ಗೆ ಕಸದ್ ಕೊಡ್ಬೇಡ್ರಿ, ನಮ್ದು ಹಕ್ಕ ನಮ್ಗೆ ಕೊಡ್ರಿ ಅಂತ ನೀವು ಹೇಳಿದ್ರಿ. ಇದು 2D ಕೊಟ್ಟಾಗ ವಿಜಯಾನಂದ ಕಾಶ್ಯಪ್ನವರೇ ಒಯ್ಯೋದು ಮಾಡಿ, ಇದು ಅಲ್ಪಸಂಖ್ಯಾತರ ಕೊಟ್ಟಿರುವಂತ ಅವ್ರದ ಕಸದ ನಮ್ಗೆ ಕೊಡಾಕ್ತೀರಿ, ನಮ್ದು ಹಕ್ಕ ಕೊಡ್ರಿ, ಬೇರೆಯವ್ರ ಕಸದ ನಾವು ಕೊಡ್ರಿ ಅಂತ ನಾವ್ ಎಂದೂ ಕೇಳಿಲ್ಲ. ಹಂಗಾಗಿ ನಾ ಇದಕ್ಕೆ ವಿರೋಧಿಸ್ತೀರಿ ಅಂತ ಹೇಳಿ ವಿರೋಧ ಮಾಡಿ ಹೊರಗೆ ಹೋಗಿದ್ರು ಅನ್ನೋಂತ ವಿಷಯ ಗೊತ್ತೈತಿ. ಮತ್ತೆ ಒಂದ್ ಕಡೆ ನೀವು ಕಸದ್ ಕೊಡಬೇಡ್ರಿ ಅನ್ನತ್ತೀರಿ, ಒಂದ್ ಕಡೆ ಅವರೇ 2D ನೀವು 2D ಕೊಟ್ಟಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಸರ್. ನಾವು ಸಮಾಜದಿಂದ ಅದನ್ನ ಹೇಳ್ದಿಲ್ಲ. ಕಾಶಪ್ಪನವ್ರ ಪಕ್ಷದ ಪರವಾಗಿ ಅದನ್ನ ಅವ್ರದ್ದು ಕಸದ ಕೊಡಬೇಡ್ರಿ ಅಂತ ಅವ್ರಿಗೇನೋ ಆ ಸಮಾಜದ ಮೇಲೆ ಕಳಕಳಿ ಇರಬೇಕು, ಅದಕ್ಕೆ ಹೇಳಿರ್ಬೇಕು. ನಾವು ಕಸದ ಕೊಡುವತ್ತ ಅನ್ನೋದಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಲೆಕ್ಕ ಅದ. ಅದು ಅವ್ರಿಗೆ ಎಷ್ಟು % ಇದು ಕೊಟ್ಟಾರ, ಇದು ಹೆಚ್ಚುವರಿ 4% ಕೊಟ್ಟಿದ್ರೊಳಗೆ ಕಟ್ ಮಾಡಿ ಕೊಟ್ಟಾರ. ಅದು ಗೌರ್ಮೆಂಟ್ ಗೊತ್ತಾ ಯಾವ ರೀತಿ ಮಾಡ್ಬೇಕು ಅನ್ನೋದು. ನಮಗೇನು ಗೊತ್ತಾ? ನಾವು ಅವ್ರದ್ದು ಕಸದ ಕೊಡು ಇವ್ರದ್ದು ಕಸ ಕೊಡು ಅಂದಿಲ್ಲ ನಾವು. ಅವರು ಅದು ಹೆಚ್ಚುವರಿ ಅದ. ಅದು ಅಲ್ಲಿ 3 ಕಡೆ ಇದು ಅದಾರ, ಅವ್ರಿಗೆ ಅವಕಾಶ ಅದ. ಅದಕ್ಕೆ ಇದು ಅವಕಾಶ ಇಲ್ಲ, ಇದು ಎಂದೂ ಯೂಸ್ ಆಗಿಲ್ಲ. ಇದ್ರೊಳಗಿಂದ 4% ಅಂತ ಹೇಳಿ ಇದ್ರ ತೆಗೆದು ಕೊಟ್ಟಿದಾರ ನಮಗೆ ಮಾಹಿತಿ ಐತಿ. ಇಟ್ಟೆ ಕೋರ್ಟಿನೊಳಗೆ ನೋಡ್ರಿ, ಅದು ಕೋರ್ಟ್ ಎಲ್ಲ ನೆಪ, ಕುಂಟ್ರ ನೆಪ. ಯಾಕಂತ ಕೇಳ್ರಿ, ಕೋರ್ಟಿಂದ ಇದು ಹೇಳ್ತೀನಿ ನಿಮಗೆ. ಬೊಮ್ಮಾಯಿಯವರು ಕೋರ್ಟ್ನಾಗ ಅಂತ ಹೇಳ್ತಿದ್ರು, ಇವ್ರು ಎಲ್ಲ ಕಾಶಪ್ಪನವರು ಜಿನ್ನಾ ತಗಾಡ್ತಿದ್ರು, ಕೋರ್ಟ್ನಾಗ ಐತಿ ಅಂತ ಹೇಳ್ತಿದ್ರು. ರಾತ್ರಿ ಇವ್ರಿಗೆ
ಅಡ್ವೊಕೇಟ್ ಜನರಲ್ ಅವ್ರಿಗೆ ಹೇಳಿ ರಾತಾರಾತ್ರಿ ತರಿಸಿ ಮರ್ದನ ತೆಗೆದ್ರು. ಈಗೂ ಸರ್ಕಾರದ ಹಂಗೆ ಅದ. ಈ ಸರ್ಕಾರದವರು ಮಾಡಿಸಿದ್ದೇ ಅದ ಕೋರ್ಟಿಗೆ, ಇವರೇ ಕಳ್ಸಿದ್ದದ. ಈಗ ಇವ್ರು ಮನಸ್ಸು ಮಾಡಿದ್ರೆ 1 ತಾಸಿನಾಗ ತೆಗಿತಾರೆ ಕೋರ್ಟಿನ ಏನು ಪ್ರಶ್ನೆನೇ ಇಲ್ಲ. ಅದು ಅಡಗಲ್ಲ, ಅಡ್ಡ ಹಾಕ್ಲಕ್ಕ ಒಂದು ಹಾರಿ. ಅದಕ್ಕೆ ಸುಮ್ಮನೆ ಅವ್ರು ಕಸದ್ ಕೊಡುವ ನಂಗೆಲ್ರಿ. ಇವ್ರು ಜಗಳ ಹಚ್ಚೋ ಸಲುವಾಗಿ ಅದನ್ನೆಲ್ಲ ಎಬ್ಬಿಸ್ತಾರ. ಈ ಕಾಶಪ್ಪನವ್ರಿಗೆ ಎಲ್ಲಿ ಕಳ್ಕಳಿ ಬತ್ತ ಯಾರು ಗೊತ್ತ್ರಿ? ಸಮಾಜದ್ದು ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳ್ತಾರೆ. ನಮಗೇನು ಮಾಡೋದು? ಅದು ಕುಡಿದು ನಾವು ಕಸ್ಕೊಂಡಿಲ್ಲಲ್ಲ, ಸರ್ಕಾರ ಕೊಟ್ಟೈತಿ, ಅದಕ್ಕೊಂದು ನೇಮ್ ಮಾಡಿ ಕೊಟ್ಟಾರ. ಅದಕ್ಕೆ ಅವ್ರು ಯಾಕೆ ಹೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಆದ್ರೆ ಈಗ ಅವ್ರಿಗೆ ಪರಿವರ್ತನೆ ಆಗಿರ್ಬೋದು. ಎಲ್ಲ ಜನ ಕೂಡ್ತದ ಒಂದು ಕಡೆ. ಅವ್ರು ಬಂದು ಮಾತಾಡಿ ಚರ್ಚೆ ಮಾಡ್ಲಕ್ಕ ಅವಕಾಶಗಳನ್ನ ಮಾಡಿದ್ರಂದ್ರ ಕೊಡ್ತೇವಿ, ಮಾತಾಡ್ತೀವಿ. ಬಗೆಹರಿಸ್ತಂದ್ರೆ ಬಗೆಹರಿಸ್ಕೋತೀವಿ. ಅವರು ಉದ್ದಾಟತನದ ಮಾತಾಡಿ ಹೋದ್ರಂದ್ರೆ ಜನ ಕೇಳುವುದಿಲ್ಲ. ನಾವು ನೋಡ್ತೀವಿ, ಕೇಳ್ತೀವಿ, ಅಲ್ಲಿ ನಡಿತೀವಿ, ಹತ್ತಿಕ್ತೀವಿ, ಪೊಲೀಸರನ್ನ ಹಚ್ಚಿ ಈ ನಿಮ್ಗೆ ಅಲ್ಲಿ ಬರಬೇಡ ಅಂತ ಹೇಳಿ ತಾಕೀತು ಮಾಡ್ತೀವಿ ಅಂದ್ರೆ ಕೇಳುವುದಿಲ್ಲ. ಅದು ಯಾವ ಬೆದರಿಕೆಗೂ ಅಂಜೋದಿಲ್ಲ ಜನ. ಏನಾಗ್ತದ ಆಗ್ಲೇನು ಅಂತ ನಿರ್ಣಯಕ್ಕೆ ಬಂದಾರ. ಹಾ ಇಲ್ಲ, ಇದ್ರ ಹತ್ರ ಒಂದು ಜಾಗ ಫಿಕ್ಸ್ ಮಾಡಿದಾರ್ರಿ, ಸುವರ್ಣಸೌಧದ ಹತ್ರ. ಅಲ್ಲಿ ಸಮೀಪದೊಳಗೆ ಜಾಗ ಫಿಕ್ಸ್ ಮಾಡ್ಯಾರ. ಅಲ್ಲಿ 10,000 ಗಟ್ಟಲೆ ಟ್ರ್ಯಾಕ್ಟರ್ ಬರ್ಬೇಕಲ್ರಿ. ಇನ್ನೂ ಹಾದಿ ಒಳಗೆ ಅಲ್ಲೆಲ್ಲಿ ತಡಿತೀವಿ ಬೆದರಿಕೆ ಹಾಕ್ಲಾಕತ್ತಾರ. ಹಾದಿಕೆ ಒಳಗೆ ಬೆದರಿಕೆ ಹಾಕಿದ್ರಂದ್ರ ಆ ಟ್ರ್ಯಾಕ್ಟರ್ದವ್ರು ಅಲ್ಲೇ ಟೆಂಟ್ ಹೊಡೆದು ಅಲ್ಲೇ ರೋಡ್ ಮೇಲೆ ಬಂದ್ ಮಾಡಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರೋದಂತ ಅವ್ರು ಡಿಸೈಡ್ ಮಾಡ್ಯಾರ. ಯಾರ್ಯಾರ ಬರೋ ಹಾದಿಗಳ ತಡಿಬೇಕಂತ ಪ್ಲಾನ್ ಮಾಡ್ಲಾಕತ್ತಾರ ಅವರು. ಏನ್ ಮಾಡಿದ್ರು ಉಗ್ರ ಹೋರಾಟ ಆಕತ್ತ. ಹಾ, ಸ್ಪಂದನೆ ಮಾಡದೇ ಇದ್ರ ಆಕತಿ. ಸ್ಪಂದನೆ ಮಾಡಿದ್ರ ನಾವು ಮಾನವೀಯತೆಯಿಂದ ಅವ್ರಿಗೆಲ್ಲ ಮಾಡ್ಕೊಂಡು ಕೇಳಕ್ ಒಬ್ಬರು ಇದ್ರು. ನಮ್ಮ ಶಾಸಕರಿಗೆ ಈಗ ಅದು ಎಷ್ಟು ದಿನದ ನಿರ್ಣಯ ಇಲ್ಲ, ಇದು ಮುಗಿಯುತ್ತನ ಹೋರಾಟ ನಡೀದೆ. ಯಾರನ್ನ ಹೊರ ಹಾಕ್ತಾರ್ರಿ? ಹಾ, ಯಾರನ್ನ ಕಾಂಗ್ರೆಸ್ ಹೊರ ಹಾಕ್ತಾರ್ರಿ ಅವ್ರು? ಸಂಘಟನೆಯಿಂದ ಹೊರ ಹಾಕವ್ರ ಯಾರ್ರಿ? ಜನ ಇದೆ, ಸಮಾಜ ಒಪ್ಕೊಂಡಿದ. ಈಗ ಸಮಾಜ ಅವ್ರು ಹೊರಗೆ ಹಾಕ್ಲಾಕ್ ನಿಂತಾರ. ಮತ್ತೆ ಮಂದಿ ಅವ್ರು ಯಾರು ಹೊರಗೆ ಹಾಕ್ತಾರ? ತಾನೇ ರಿಸೈನ್ ನೋಡ್ರಿ. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆತ್ಮ ಇದು ಇತ್ತಂದ್ರೆ ಏನಾರೆ ಕಾಗದ ಹರಿದು ಹಾಕಿ ರಾಜಾನೆ ಬರ್ದೋಗದ್ ಹೋಗ್ಯಾರ. ಮತ್ ತಿರುಗಿ ನಾ ಅದೇನೈತಿ ಹೇಳ್ತಾರ, ನಾ ತೆಗಿತೀನಿ ಅಂತ ಹೇಳ್ತಾರ. ಜನ ಸಮಾಜ ಒಪ್ಪಬೇಕಲ್ರಿ. ಸಾಲಿಯವ್ರಿ ಅವ್ರನ್ನೇ ಹೊರಗೆ ರೆಡಿ ಆಗ್ಯಾರ. ಈಗ ನಿಮ್ ಸಮಾಜದಲ್ಲೇ ಮುಖಂಡರುಗಳನ್ನ ನೀವು ಮೊದ್ಲೇ ಹೇಳಿದ್ರಿ, ಒಗ್ಗಟ್ಟಿಲ್ಲ, ಈ ತರ ಅಧಿಕಾರ ಅಥವಾ ಪಕ್ಷ ನಿಷ್ಠೆಗೋಸ್ಕರ ಸಮಾಜನ ಮರಿತಾ ಇದಾರೆ. ಹೌದು. ಈಗ ನೀವು ಒಂದೊಂದು ಈಗ ಯತ್ನಾಳ್ ದೃಷ್ಟಿಯಿಂದ ಚೆನ್ನಾಗಿದೆ, ಆ ಕಡೆ ಕಾಶಪ್ಪನ ದೃಷ್ಟಿಯಿಂದ ನಿಮ್ ಹೋರಾಟನೇ ಡಿವೈಡ್ ಆಗೋಗಿದೆ. ಹಾಗಾಗಿ ಇದನ್ನ ಸರ್ಕಾರಗಳಾಗ್ಲಿ ಆಡಳಿತ ಪಕ್ಷಗಳಾಗ್ಲಿ ಅದನ್ನ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಹೌದು. ಈಗ ನಿಮ್ ಸಮಾಜನ ಒಂದ್ಗೂಡಿಸ್ಲಿಕ್ಕೆ ನೀವೇನಾದ್ರು ಪ್ರಯತ್ನ ಮಾಡ್ತಿದ್ದೀರಾ? ಸಮಾಜದ ಮುಖಂಡರುಗಳು ಏನಾದ್ರು ಪ್ರಯತ್ನ ಮಾಡ್ತಿದಾರ ಒಂದು ವೇದಿಕೆ ತರ್ಲಿಕ್ಕೆ ಮುಖಂಡರು? ಈಗ ಸರ ಸಮಾಜ ಏನ ಸಮಾಜದೊಳಗ ಅಧಿಕಾರ ಅಂದ್ರ ಜನಪ್ರತಿನಿಧಿಗಳ ರಹಿತ ಒಂದು ಸಂಘಟನೆ ಆಗ್ಲಾಕತ್ತಿದೆ. ಅಂದ್ರ ಅವ್ರಿಗೆ ಅಧಿಕಾರ ಇಲ್ಲ. ಯಾವುದು ಅಧಿಕಾರಿಗಳು ಇವು ಒಂದೊಂದು ಅಧಿಕಾರ ನಾಶಕ್ಕಾಗಿ ಹೆಂಗ್ ಬೇಕಾದಾಗ ಮಾತಾಡ್ತಾರ. ಅದಕ್ಕೆ ಸಮಾಜದೊಳಗ ಹಿರಿಯರು ಒಂದು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ಮಾಡಿದ್ರು ನಮ್ಮ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲುಬಾಗಿ ಇರೋರು ಸಮಾಜ. ನಾವ್ ಯಾರ್ದು ಕಾಂಗ್ರೆಸ್ನಾಗಿದ್ದವ್ರದು ಅವ್ರ ಬೆನ್ನೆಲುಬಾಗಿ, ಬಿಜೆಪಿ ಇದ್ದವ್ರ ಬೆನ್ನೆಲುಬಾಗಿ ಇರಂಗಿಲ್ಲ. ಸಮಾಜ ಏನಿರ್ತದ, ಸಮಾಜದ ಕೆಲಸ ಯಾರು ಮಾಡ್ತಾರ ಅವ್ರ ಬೆನ್ನೆಲುಬಾಗಿ ಇರ್ತಾರ. ಅವ್ರು ಲೆಕ್ಕಕ್ಕೆ ತಗೊಳ್ಬಾರ್ದಂತ ಬಿಟ್ಟೇವಿ. ಈಗ ನಾಳೆ ಅಧಿವೇಶನದೊಳಗ ಅವ್ರಿಗೆ ನಿಟ್ಟೂರು ಮಾಡಿ ಫೈನಲ್ ಮಾಡಿಬಿಡ್ತೈತಿ. ನೀವು ಹೋಗುದಿದ್ರ ಮಾತಾಡಂಗಿದ್ರ ಅಧಿವೇಶನದ ಕಾಲಿಡು, ಇಲ್ಲಿಕಂದ್ರ ಹೋಗ್ಬೇಡ. ಸಮಾಜ ಕೆಲವು ರಾಜಕಾರಣಿಗಳು ಮತ್ತೆ ಸ್ವಾಮಿಗಳ ಹಿಂದೆ ಬಿದ್ದು ಇಷ್ಟೋಚದಂತ ಆಗಿದೆ. ಇಲ್ಲ, ಹಂಗೇನು ನಮ್ಮ ಸ್ವಾಮಿಗಳೇನು ಹಂಗ ಮಾಡಿಲ್ಲ. ಸಮಾಜ ಸಲುವಾಗಿ ದುಡಿಲಕತ್ತಾರ. ಉಳಿದ ಸ್ವಾಮಿಗಳ ಬಗ್ಗೆ ನಾ ಮಾತಾಡ ಅವ್ರು ಸಮಾಜಕ್ಕೆ ಮಾಡ್ತಿದ್ದಾರೆ, ರಾಜಕೀಯ ವ್ಯಕ್ತಿಗಳ ಬೆನ್ ಬಿಟ್ಟಿದ್ದಾರೆ. ಅದೇನಾಗುತ್ತೆ, ಕೆಲವೊಂದಷ್ಟು ಜನಕ್ಕೆ ವಿರೋಧ ಆಗತ್ತೆ, ರಾಜಕೀಯ ಕಾರಣಕ್ಕೆ ಸಹಿಸ್ಕೊಳ್ಳಲ್ಲ. ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಸರ್, ಅದೇನಾಗಿದೆ ಅಂದ್ರ ಸ್ವಾಮಿಗಳದು ತಪ್ಪಿಲ್ಲ. ಸ್ವಾಮಿಗಳಿಗೆ ಏನೇನೋ ಹೇಳಿ ಅವ್ರಿಗೆ ಹೇಳಿ ಅವ್ರು ನಿನ್ನ ಉನ್ನತ ಮಟ್ಟಕ್ಕೆ ಒಯ್ತೀನಿ ಅನ್ನ, ಇವರು ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಸ್ವಾಮಿಗಳು ಹೇಳ್ಕೊತ ಹೊಂಟಿದ್ದಾರೆ. ಅವ್ರವ್ರು ಅಡ್ಜಸ್ಟ್ಮೆಂಟ್ ರೀ. ಅದು ನಮಗೇನು ಇವು ಸಮಾಜಕ್ಕೆ ಏನು ಸಂಬಂಧ ಇಲ್ಲ. ಸಮಾಜಕ್ಕೆ ಎಫೆಕ್ಟ್ ಆಗ್ತದೆ. ಹಾಗೆ ಅದ್ರಿ ಸಮಾಜಕ್ಕೆ ಎಫೆಕ್ಟ್ ಹಾಕೋತ ಬಂದದ. ಈಗ ಹಿನ್ನೆಲೆ ಆಗೋದು ಹಿನ್ನಡೆ ಆಗೋದು ಅದರಿಂದನೇ ಹಾಕೋತ ಬಂದದ. ಯಾಕಂದ್ರೆ ಮೊದಲು ರಾಜಕೀಯ ಹೋರಾಟನ ಆರಂಭಿಸಿದ್ರೆ ಕರೆಕ್ಟ್ ಈಗ ಸರ್, ರಾಜಕೀಯ ಆಗುದು ಕರೆಕ್ಟ್ ಸರ್. ಈಗ ಉದಾಹರಣೆಗಾಗಿ ಮೊದಲ ಪಾದಯಾತ್ರೆ ಚಾಲೂ ಮಾಡುವ ಹೊತ್ನ್ಯಾಗ ನಿರಾಣಿ ಅವ್ರ
ಮುತುವರ್ಜಿ ವಹಿಸಿ ಮಾಡಿದ್ರು. ತಾವು ಮಂತ್ರಿ ಆದ ರೂಪಲೆ ಪಾದಯಾತ್ರೆ ಕ್ಯಾನ್ಸಲ್ ಅಂತ ಹೇಳಿ ಹೇಳಿದ್ರು. ಅದ್ರ ನಂತರ ಈಗ 3 ವರ್ಷದ ಮೇಲೆ ಅವ್ರಿಗೆ ಪರಿವರ್ತನೆ ಆಗ್ಯದ. ನಾ ಸಮಾಜದ ವಿರುದ್ಧ ಏನ್ ಮಾಡಿದ್ನಿ, ಏನ್ ನನಗಪ್ಪ